ಹಾಯ್ ವೀಕ್ಷಕರೇ, ಇವತ್ತು ನಾನು ನಿಮಗೊಂದು ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ತಿದ್ದೇನೆ. ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ ಪುಳಿಯೋಗರೆ. ಇಲ್ಲಿ ಏನಪ್ಪ ವಿಶೇಷ ಅಂದರೆ, ಪುಳಿಯೋಗರೆನ ಗೊಜ್ಜು ಸಮೇತ ನಾವೇ ಗೊಜ್ಜು ಮಾಡ್ಕೊಂಡ್ಬಿಟ್ಟು ಪುಳಿಯೋಗರೆ ಮಾಡೋದು ಹೇಗೆ ಅಂತ ನೋಡೋಣ. ಯಾವಾಗಲೂ ನಾವು ಅಂಗಡಿಯಿಂದ ಪುಳಿಯೋಗರೆ ಪ್ಯಾಕೆಟ್ ತಂದುಬಿಟ್ಟು ಆಮೇಲೆ ನಾವು ಅದಕ್ಕೆ ಮಸಾಲೆ ಹಾಕಿಬಿಟ್ಟು ಪುಳಿಯೋಗರೆ ಮಾಡ್ತೀವಲ್ಲ, ಇಲ್ಲಿ ನಾವೇ ರೆಡಿ ಮಾಡ್ಕೊಂಡಿದ್ದೀವಿ. ಬನ್ನಿ ನೋಡೋಣ ಹೇಗೆ ಅಂತ. ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಕೊಬ್ಬರಿ ತುರಿನ ಫ್ರೈ ಮಾಡ್ಕೊಂಡಿದ್ದೇನೆ. ತುರಿ ಕೂಡ ಆಗ್ಬೋದು, ಇಲ್ಲಲ್ಲಿ ಪೀಸ್ ಮಾಡಿಕೊಂಡ್ರೂ ಕೂಡ ಆಗ್ಬೋದು. ಇದು ಜಾಸ್ತಿ ಬ್ರೌನ್ ಆಗಬಾರ್ದು ನೋಡಿ, ಸ್ವಲ್ಪ ಬ್ಲ್ಯಾಕ್ ಕಲರ್ಗೆ ಬಂದರೆ ಸಾಕು. ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಳಿ. ಆಮೇಲೆ ಇಲ್ಲಿ ಕಪ್ಪು ಎಳ್ಳನ್ನ ಯೂಸ್ ಮಾಡಿದ್ದೇನೆ, 1.5 ಟೀ ಸ್ಪೂನ್ನಷ್ಟು. ಅದು ಪಟ ಸಿಡಿದರೆ ಆಯಿತು. ಅದನ್ನು ತೆಗೆದುಬಿಟ್ಟು ನೆಕ್ಸ್ಟ್ ಒಂದು 2-3 ಸ್ಪೂನ್ ಆಯಿಲ್ ಹಾಕ್ಕೊಂಡ್ಬಿಟ್ಟು ಇಲ್ಲಿ ಬ್ಯಾಡಿಗೆ ಮೆಣಸು ಮತ್ತು ಖಾರಕ್ಕೆ ನಾವಿಲ್ಲಿ ಗಿಡ್ಡ ಮೆಣಸು ಯೂಸ್ ಮಾಡ್ತೇವೆ. ಖಾರಕ್ಕೆ ಬೇಕಾಗುವಷ್ಟು ಗಿಡ್ಡ ಮೆಣಸು ಹಾಕ್ಕೊಂಡ್ಬಿಟ್ಟು ನೋಡಿ, ಈ ಥರ ಊದ್ಕೊಂಡ್ಬಿಟ್ಟು ಅದು ಕಲರ್ ಚೇಂಜ್ ಆಗಿಬಿಟ್ರೆ ಸಾಕು. ಇದನ್ನು ತೆಗೆದಿಟ್ಕೊಳ್ಳಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಬೀಜ, ನಾನಿಲ್ಲಿ 3 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ ಯೂಸ್ ಮಾಡಿದ್ದೇನೆ. ಇದು ಕೂಡ ಜಾಸ್ತಿ ಕಪ್ಪಾಗಬಾರ್ದು, ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ನೋಡಿ, ಸ್ವಲ್ಪ ಅದು ಕಲರ್ ಚೇಂಜ್ ಆಗ್ತಾ ಬರುತ್ತೆ ನೋಡಿ, ಅಷ್ಟೇ. ಈಗ ಅದನ್ನು ಕಂಪ್ಲೀಟಾಗಿ ತೆಗೆದಿಟ್ಕೊಂಡ್ಬಿಟ್ಟು ನೆಕ್ಸ್ಟು ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಉಳ್ಕೊಂಡಿರುತ್ತೆ. ಅದಕ್ಕೇ 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕ್ತಾಯಿದ್ದೇನೆ ಮತ್ತು 1.5 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ. ಅದೆರಡನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಮತ್ತು ಅದಕ್ಕೇ ಸ್ವಲ್ಪ ಕಾಳು ಮೆಣಸು, 1 ಟೇಬಲ್ ಸ್ಪೂನಷ್ಟು ಕಾಳು ಮೆಣಸನ್ನ ಆ್ಯಡ್ ಮಾಡ್ತಿದ್ದೇನೆ. ಮತ್ತು ಇಲ್ಲಿ ನಾನು ಮೆಂತೆಕಾಳು 1 ಟೇಬಲ್ ಸ್ಪೂನ್ ಮೆಂತೆಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ನಡುವಲ್ಲಿ ಸ್ವಲ್ಪ ಗ್ಯಾಪ್ ಮಾಡಿ ಹಾಕ್ಕೊಳ್ಳಿ, ಅದು ಫ್ರೈ ಆಗಬೇಕು. ಇನ್ ಕೇಸ್ ಫ್ರೈ ಆಗದಿದ್ದರೆ ನಿಮಗೆ ಸ್ವಲ್ಪ ಕಹಿ ಬರುವ ಚಾನ್ಸಸ್ ಇರುತ್ತೆ. ಸೊ ಚೆನ್ನಾಗಿ ಫ್ರೈ ಆದರೆ ಆಯಿತು. ಆಮೇಲೆ ಇಲ್ಲಿ ನಾನು 2 ಟೇಬಲ್ ಸ್ಪೂನಷ್ಟು ಜೀರಿಗೆ ಯೂಸ್ ಮಾಡಿದ್ದೇನೆ. ಇದಾದ ನಂತರ 1 ಟೇಬಲ್ ಸ್ಪೂನಷ್ಟು ಸಾಸಿವೆ. ಆನಂತರ ಅದಕ್ಕೇ ಕರಿಬೇವನ್ನ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಈ ಕರಿಬೇವು ಹಾಕಿದ ನಂತರ ಒಳ್ಳೆ ಫ್ಲೇವರ್ ಬರುತ್ತೆ. ಇದು ಫುಲ್ ಫ್ರೈ ಆದ ನಂತರ ಅದನ್ನು ಬದಿಗಿಟ್ಕೊಳ್ಳಿ. ಇಲ್ಲಿ ನಾನು ಒಂದು 200 ಗ್ರಾಮ್ನಷ್ಟು ಹುಳಿನ ನೀರಲ್ಲಿ ಹಾಕಿಟ್ಕೊಂಡಿದ್ದೆ. ಅದನ್ನು ಚೆನ್ನಾಗಿ ಕಿವುಚ್ಬಿಟ್ಟು ಅದರ ರಸನೆಲ್ಲ ಬಾಣಲೆಗೆ ಹಾಕ್ಕೊಳ್ಳಿ. ನೋಡಿ, ಫುಲ್ಲು ಅಂದರೆ ದಪ್ಪ ರಸ ಬರಬೇಕು, ಒಂದು ತೆಳುವಾಗಿ ನೀರು ಥರ ರಸ ಅಲ್ಲ, ಸ್ವಲ್ಪ ತಿಕ್ನೆಸ್ ಇರಬೇಕು ಅದರಲ್ಲಿ. ಅದನ್ನು ಚೆನ್ನಾಗಿ ಈಗ ಕುದಿಸ್ಕೊಳ್ಬೇಕು. ನೋಡಿ, ಇದೀಗ ಚೆನ್ನಾಗಿ ಕುದೀತಾ ಉಂಟು. ಇದಕ್ಕೆ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ತಿದ್ದೇನೆ, ಒಂದು 2 ಟೇಬಲ್ ಸ್ಪೂನಷ್ಟು ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಇಂಗನ್ನ ಹಾಕ್ತಿದ್ದೇನೆ ಇಲ್ಲಿ. ಇದಾದ ನಂತರ ಇದಕ್ಕೆ ಸ್ವಲ್ಪ ಗೀ ಆ್ಯಡ್ ಮಾಡಬೇಕು. ಈ ಗೀ ಆ್ಯಡ್ ಮಾಡಿದರೆ ಒಳ್ಳೆ ಟೇಸ್ಟ್ ಬರುತ್ತೆ. ಸೊ ಗೀ ಆ್ಯಡ್ ಮಾಡಿಬಿಟ್ಟು ಇದು ನೈಸ್ ಅಂದರೆ ನಮ್ಮ ಯಾವ ಕನ್ಸಿಸ್ಟೆನ್ಸಿಗೆ ಬರಬೇಕಂದ್ರೆ, ನಮ್ಮ ಜಾಮ್ ಎಲ್ಲ ಇರುತ್ತಲ್ಲ ಹಾಗೆ, ತೀರಾ ತೆಳುವಲ್ಲ ತೀರ ಗಟ್ಟಿನೂ ಅಲ್ಲ. ನೋಡಿ, ಈಗ ಇದು ಬರುತ್ತೆ. ಸೊ ಅಷ್ಟು ನೀವು ಕುದಿಸ್ಕೊಳ್ಬೇಕು, ಅಂದರೆ ಅದರಲ್ಲಿ ನೀರೆಲ್ಲ ಹೋಗಿಬಿಟ್ಟು ನೋಡಿ, ಈಗ ತಳ ನೋಡಿ ಹಿಂಗೆ ಇಟ್ಕೊಂಡ್ರೆ ತಳ ಕಾಣಿಸ್ತಾ ಉಂಟು ಅಲ್ವಾ. ಇದೀಗ ಆಲ್ರೆಡಿ ದಪ್ಪ ಆಗಿಬಿಟ್ಟಿದೆ ನೋಡಿ. ಅದಕ್ಕೆ ನೀವು ಅದನ್ನು ರೆಡಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೆಕ್ಸ್ಟ್ ಅದಕ್ಕೆ ಒಗ್ಗರಣೆಗೆ ಎಣ್ಣೆ ಎಷ್ಟು ಬೇಕಷ್ಟು ಎಣ್ಣೆ ಹಾಕ್ಕೊಳ್ಳಿ. ಆ್ಯಕ್ಚುಲಿ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇ ಚೆನ್ನಾಗಾಗುತ್ತೆ. ಇದಕ್ಕೆ ಕಡಲೆಬೇಳೆನ ಹಾಕ್ತಿದ್ದೇನೆ ನಾನು, ಆಮೇಲೆ ಸ್ವಲ್ಪ ಉದ್ದಿನಬೇಳೆ ಕೂಡ. ಇಲ್ಲಿ ಶೇಂಗಾ ಬೀಜನ ಚೆನ್ನಾಗಿ ಹುರ್ಕೊಳ್ಬೇಕು. ಇಲ್ಲಿ ನಾನೊಂದು 2-3 ಟೇಬಲ್ ಸ್ಪೂನಷ್ಟು ಶೇಂಗಾ ಬೀಜ ಹಾಕ್ತಿದ್ದೇನೆ. ಸ್ವಲ್ಪ ಜಾಸ್ತಿ ಹಾಕಿದ್ರೇ ಚೆನ್ನಾಗಾಗುತ್ತೆ.
ಇದು ಸ್ವಲ್ಪ ಬ್ರೌನ್ ಕಲರ್ಗೆ ಬಂದ ನಂತರ ನೋಡಿ ಈಗ ಇದು ಫ್ರೈ ಆಗಿದೆ. ಇದಕ್ಕೆ ನಾನು ಸ್ವಲ್ಪ ಕಪ್ಪು ಎಳ್ಳನ್ನ ಯೂಸ್ ಮಾಡ್ತಿದ್ದೇನೆ. ಇದು ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ. ಸ್ವಲ್ಪ ಒಣಮೆಣಸು, ಬ್ಯಾಡಿಗೆ ಮೆಣಸನ್ನು ಕಟ್ ಮಾಡಿ ಹಾಕ್ಕೊಳ್ತಿದ್ದೇನೆ. ಇದಾದ ನಂತರ ಕರಿಬೇವು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆ ಎಳ್ಳು ಮತ್ತು ಕರಿಬೇವು ಹಾಕೋದ್ರಿಂದ ಎಣ್ಣೆ ಸಿಡಿತಾ ಇರುತ್ತೆ, ಸ್ವಲ್ಪ ಜಾಗ್ರತೆ. ಇದಾದ ನಂತರ ಇಲ್ಲಿ ತುರಿದಿರ್ತಕ್ಕಂಥ ಕೊಬ್ಬರಿ ತುರಿನ ನಾನು ಅದಕ್ಕೆ ಆ್ಯಡ್ ಮಾಡ್ತಾ ಇದ್ದೇನೆ. ಈ ಕೊಬ್ಬರಿ ತುರಿ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ. ಪ್ಲಸ್ ಆ ಎಣ್ಣೆಲಿ ಅದು ಫ್ರೈ ಆಗುವ ಅದು ಫ್ಲೇವರ್ ಜೊತೆಗೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಇಷ್ಟನ್ನು ಹಾಕ್ಕೊಳ್ಳಿ ಒಗ್ಗರಣೆಗೆ ನೀವು, ತುಂಬಾ ಚೆನ್ನಾಗಿ ಬಂದಿರುತ್ತೆ. ಇಲ್ಲಿ ನಾನು ಟೇಸ್ಟ್ಗೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ತಿದ್ದೇನೆ, ಕ್ಯಾಶ್ಯೂ ಕೂಡ ಚೆನ್ನಾಗಾಗತ್ತೆ. ಇದು ಆಪ್ಷನಲ್ಲು, ನೀವು ಯಾರೆಲ್ಲ ಕ್ಯಾಶ್ಯೂ ಇಷ್ಟಪಡ್ತೀರಿ ಅವ್ರು ಹಾಕ್ಕೊಳ್ಬೋದು, ಇಲ್ಲಾದರೆ ಸ್ಕಿಪ್ ಮಾಡ್ಕೊಳ್ಬೋದು. ಈಗ ಇದಕ್ಕೆ ಒಗ್ಗರಣೆ ರೆಡಿ ಆಯಿತು. ಇಲ್ಲಿ ನಾವು ಪುಡಿ ಮಾಡ್ಕೊಳ್ತಕ್ಕಂಥ ಮಸಾಲೆನ ನಾವು ಅದಕ್ಕೆ ಹಾಕ್ಕೊಳ್ತಿದ್ದೆ. ಮೊದಲು ಹುರಿದಿಟ್ಕೊಂಡಿದ್ವಲ್ಲ, ಇಲ್ಲಿ ಒಂದು ನೆನಪು, ಮಸಾಲೆನ ಮತ್ತು ಕೊಬ್ಬರಿ ತುರಿನ ಸಪ್ರೇಟಾಗಿ ಪುಡಿ ಮಾಡಿ ಇಟ್ಕೊಳ್ಬೇಕು. ಈಗ ನಾನಿಲ್ಲಿ ಮಸಾಲೆ ಪದಾರ್ಥದ ಪುಡಿನ ಆ್ಯಡ್ ಮಾಡ್ತಿದ್ದೇನೆ. ಇದು ನೋಡಿ ಕೊಬ್ಬರಿ ತುರಿ. ಯಾಕೆ ಸಪ್ರೇಟಾಗಿ ಹಾಕ್ಕೊಳ್ಬೇಕಂದ್ರೆ, ಕೊಬ್ಬರಿನ ನೀವು ಪುಡಿ ಮಾಡ್ಕೊಳ್ಳುವಾಗ ಅದರಲ್ಲಿ ಎಣ್ಣೆ ಬಿಡ್ಕೊಳ್ಳುತ್ತೆ. ಸೊ ಅದು ಎಣ್ಣೆ ಬಿಡ್ಕೊಂಡ್ರೆ ನಮ್ಮ ಮಸಾಲೆ ಐಟಮ್ಸ್ ಏನಿದೆ ಅದು ಚೆನ್ನಾಗಿ ಗ್ರೈಂಡ್ ಆಗೋಲ್ಲ. ಅದಕ್ಕೋಸ್ಕರ ಮಾತ್ರ ನಾವು ಸಪ್ರೇಟಾಗಿ ಅದನ್ನು ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಇದು ಗ್ರೈಂಡ್ ಆದ ನಂತರ ನಾವೇನು ಹುಣಸೆ ಹುಳಿದು ರಸದ್ದು ಕುದಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಮಿಶ್ರಣ, ಅದನ್ನು ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಅದು ಒಳ್ಳೆಯೇ ಟೇಸ್ಟ್ ಇರುತ್ತೆ, ಹುಳಿಯಾಗಿ ಸಿಹಿಯಾಗಿ ಉಪ್ಪಾಗಿ. ಸೊ ಆ ಟೇಸ್ಟ್ ಇದಕ್ಕೆ ಬೇಟಿದ್ದಾಗೇ ತುಂಬಾ ಚೆನ್ನಾಗಿ ಬರುತ್ತೆ ನಮ್ಮ ಪುಳಿಯೋಗರೆ ಗೊಜ್ಜು. ಇದು ಹಾಕ್ಕೊಳ್ಳುವಾಗ ನೀವು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ಳಿ. ಏನು ಒಗ್ಗರಣೆಯಲ್ಲಿ ಎಣ್ಣೆ ಬಿಸಿ ಇರುತ್ತಲ್ಲ ಅಷ್ಟೇ ಬಿಸಿ ಇದ್ರೂ ಸಾಕು ಇದು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ. ನೀವು ಗ್ಯಾಸ್ ಫ್ಲೇಮ್ ಆನ್ ಇಟ್ಬಿಟ್ರೆ ಅದು ಸುಟ್ಟು ನಮಗೆ ಕಹಿ ಬರುತ್ತೆ ಟೇಸ್ಟಿಗೆ. ಸೊ ನೀವು ಜಸ್ಟ್ ಆಫ್ ಮಾಡ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ರೆಡಿಯಾಗಿ ಹೋಗ್ಬಿಡುತ್ತೆ. ನೋಡಿ, ಇಲ್ಲಿ ನಾನು ಒಂದು ಪಾತ್ರೆಗೆ ಬಿಸಿ ಅನ್ನನ ತಣ್ಣಗಾಗಲಿಕ್ಕೆ ಹಾಕಿಟ್ಟಿದ್ದೆ. ಬಿಸಿ ಅನ್ನಕ್ಕೆ ನೀವು ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಆ ಅನ್ನ ಸ್ವಲ್ಪ ತಣ್ಣಗಾಗಬೇಕು. ಅದರ ನಂತರ ನಿಮಗೆ ಎಷ್ಟು ಮಸಾಲೆ ಬೇಕೋ ಅಷ್ಟು ಮಸಾಲೆನ ಅದಕ್ಕೆ ಹಾಕ್ಕೊಂಡ್ಬಿಟ್ಟು ಕೈನಲ್ಲೇ ಮಿಕ್ಸ್ ಮಾಡಬೇಕು. ಸ್ಪೂನಲ್ಲಿ ಮಾಡಲಿಕ್ಕೆ ಹೋದರೆ ನಿಮಗೆ ಅಷ್ಟು ಚೆನ್ನಾಗಿ ಮಿಕ್ಸ್ ಆಗಲಿಕ್ಕಿಲ್ಲ ಅದು. ಸೊ ಹಾಗಾಗಿ ಕೈನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಆಯಿತು, ನಮ್ಮ ಪುಳಿಯೋಗರೆ ರೆಡಿ ಆಗೋಗ್ಬಿಡುತ್ತೆ. ನೋಡಿ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಹೀಗೆ ಮಾಡಿಟ್ಕೊಂಡಂಥ ಗೊಜ್ಜನ್ನ ನಾವು 1 ತಿಂಗಳ ತನಕ ಕೂಡ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಬಿಸಿ ಅನ್ನ ಮಾಡ್ಕೊಂಡ್ರೆ ಆಯಿತು, ಈ ಗೊಜ್ಜು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಬ್ರೇಕ್ಫಾಸ್ಟ್ ಫಟ್ ಅಂತ ರೆಡಿಯಾಗಿ ಹೋಗ್ಬಿಡುತ್ತೆ. ಸೊ ಇವತ್ತಿನ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ಹೊಸ ರೆಸಿಪಿಯೊಂದಿಗೆ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್.